ಗೈಸ್ 33 ಕಿಲೋಮೀಟರ್ಸ್ ಇದೆ. ಈಗ 1:30 ತೋರಿಸ್ತಾ ಇದೆ ಅರೈವಲ್ ಟೈಮು. ಬಟ್ ಈಗ ಹೊರಟ್ವಿ 33 ಅದೇ ಒಂದೂವರೆ ತೋರಿಸ್ತಿದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಹೋಗ್ತೀವಂತ. ಇಲ್ಸಿ ಶಕೆ ಅಂದರೆ ಗುರು, ಶಕೆ ಅಂದರೆ ಗೈಸ್ ಹೇಳೋಕ್ಕೆ ಅಸಾಧ್ಯ, ಅಷ್ಟು ಶಕೆ ಆಗ್ತಿದೆ. ಒಳ್ಳೆ ಬಿಸಿಲಿದೆ, ಒಳ್ಳೆಯದೇ ಒಂದು ಲೆಕ್ಕ. ಒಂಚೂರು ಬರಲಿ ಬಿಸಿಲು, ಗಾಡಿ ಬಾಡಿ ಎಲ್ಲ ಒಂಚೂರು ಹೀಟ್ ತೊಗೊಬೇಕಲ್ವ. ಬರೀ ಥಂಡಿಲಿದ್ದು ಇದು ಸುಸ್ತಾಗಿ ಹೋಗಿದ್ದೀವಿ. ಬಕ್ರಿಗಳ ಸವಾಸ ಅಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಬಂದ್ಬಿಡ್ತವೆ. 15 ಕಿಲೋಮೀಟರ್ ಆದಮೇಲೆ ಪಚಾಡ್ ರೋಡಿಗೆ ತಿರುಗಬೇಕಂತ ರೈಟಿಗೆ. ಎಸ್ ಗೈಸ್, ಇನ್ನು ಇದು ಈ ಥರ ಗ್ರೀನರಿ ಹಿಲ್ಸ್ ಎಲ್ಲ ಇದ್ದೇ ಇರುತ್ತೆ. ಮುಂದೆ ಎಲ್ಲಾದರೂ ಸಿಗ್ತೀವಿ ನಿಮಗೆ. ಓಕೆ, ಏನೋ ಇದೆಯಾ ಅಂತ ಡ್ಯಾಮ್ ಗಿಮ್ ಏನೋ ಇತ್ತು, ಏನೋ ಗೊತ್ತಿಲ್ಲ. ಅಂಗಡಿ ಎಲ್ಲ ಇತ್ತು. ಶಾಹಿರ್ ಸುಂದರ್ ಮಹಾದೇವ್ ಮಂದಿರ್ ಏನೋ. ಎಲ್ಲೋ ಬಂದ್ವಿ. ಇನ್ನೊಂದು 16 ಕಿಲೋಮೀಟರ್ಸ್ ಇದೆ. ಅಲ್ಲೊಂದು ರೈಟ್ ಇತ್ತು, ಅಲ್ಲೋ 2 ಕಡೆ ರೈಟ್ ಇತ್ತು. ಒಂದೊಂದು ಕಿಲೋಮೀಟ್ರಲ್ಲೇ ಅದೆರಡು ತೊಗೊಂಬಿಟ್ಟು ಈಗ ಇದು ಯಾವುದೋ ಊರೊಳಗೆ ಬಂದ್ವಿ. ಏನಿದು ಪಚಡ್ ಅಂತಾನೇನೋ. ಪಚಡ್ ಹೊಡೆದ ಪಚಡ್ ಹೆಂಗಂದ್ರೆ ಹೀಟ್ ಆಗ್ತಿದೆ, ನಿದ್ದೆ ಬರ್ತಾಯಿದೆ ಗೈಸ್ ಹೀಟಿಗೆ. ಯಪ್ಪ 12:45 ಎಂಥ ನಿದ್ದೆ ಬರ್ತಿದೆ ಗೊತ್ತಾ. ಯಾಕಂದರೆ ಹೀಟೇ ಸಿಕ್ಕಿರಲಿಲ್ವಲ್ಲ, ಮಸ್ತಾಗ್ಬಿಡ್ತು. ಬಾಡಿ ಕೋಲ್ಡಾಗಿ ಹೋಗಿತ್ತು ಫುಲ್ಲು. ಹೀಟಿಗೆ ಮಸ್ತ್ ನಿದ್ದೆ ಬರ್ತಿದೆ. ಎಂಥ ಗುರು ಕಸ ಈ ಥರ ಹಾಕಿರೋದು. ದನಗಳಿಗೆ ಹುಲ್ಲೇ ಇರಲಿಲ್ಲ ಅನಿಸುತ್ತೆ. ಈಗ ಫುಲ್ ಖುಷಿ ಮಳೆಗಾಲದಲ್ಲಿ ಬಂದ್ಬಿಟ್ಟು. ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಇಂಟರ್ನೆಟ್ ಹೋಗಿದೆ ಅನಿಸುತ್ತೆ, ಗೂಗಲ್ ಮ್ಯಾಪ್ ವರ್ಕ್ ಆಗ್ತಿಲ್ಲ. ಮ್ಯಾಪ್ ಹಾಕಿರೋ ರೂಟಲ್ಲಿ ಹೋಗ್ತಾ ಇದ್ದೀವಿ. ಒಂದು ಸತಿ ಮ್ಯಾಪ್ ಹಾಕಿದ್ಮೇಲೆ ಆಫ್ ಮಾಡಬಾರ್ದು. ಆಫ್ ಮಾಡಿದರೆ ನೆಟ್ವರ್ಕ್ ಇಲ್ಲ ಅಂದರೆ ಹೋಯ್ತಷ್ಟೆ. ಅಯ್ಯಪ್ಪ ದೇವ್ರೆ, ನಾವು ನಮ್ಮ ಸೈಡಲ್ಲಿ ಇದ್ದೀವಿ ಕಣಪ್ಪ. ಸೋಲೋ ಗೈಸ್, ಒಬ್ಬರು ಸೋಲೋ ಸಿಕ್ಕಿದ್ರು. ಸಹ್ಯಾದ್ರಿ ಮಾಡ್ತಾಯಿದ್ದಾರೆ. ಅವ್ರು ಹೋಗಿ ಬಂದಿದ್ದಾರೆ ಕುಂಬೆಗೆ, ಬಿಡ್ತಾ ಇಲ್ಲ ಅಂತೆ. ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಬ್ಯಾರಿಕೇಡಾಗಿ ಟೇಪಿಂಗ್ ಮಾಡಿದಾರಂತೆ. ಬಟ್ ಹೋಗ್ಬೋದಾ ಏನು ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡಿದರೆ ಬಿಡ್ಬೋದಾ ಏನು ಎತ್ತ ಐಡಿಯಾ ಇಲ್ಲ. ಅದಕ್ಕೆ ಹೋಗಿ ನೋಡಿಕೊಂಡು ಬರ್ತೀವಿ. ವೆಯ್ಟ್ ಮಾಡೋದಾದರೆ ಮಾಡೋದು, 1 hour 2 hour ವೆಯ್ಟ್ ಮಾಡೋದಾದ್ರೆ ಮಾಡೋದೆ, ಏನು ಮಾಡೋಂಗಿಲ್ಲ. ಮಳೆ ಏನು ಬರ್ತಾ ಇಲ್ಲ ಗೈಸ್, ಆದರೆ ಬಿಡ್ಬೋದು. ಬಟ್ ಕ್ಲಿಯರ್ ಮಾಡಲ್ಲ ಇವರೇ, ಬೇಕು ಅಂತಲೇ ಜನ ಬರಬಾರ್ದು ಅಂತಲೇ. ಸೆಪ್ಟೆಂಬರ್ ತನಕ ಎಲ್ಲ ಕ್ಲೋಸ್ ಅಂತ ಹೇಳಿದಾರಲ್ಲ, ಜನ ಬರಬಾರ್ದು ಅಂತಲೇ ಕ್ಲೋಸ್ ಮಾಡಿರ್ತಾರೆ ಇವ್ರು ಬೇಕಾದರೆ. ಬಟ್ ನೋಡೋಣ ಹೇಗೆ ಏನು ಅಂತ ಗೊತ್ತಿಲ್ಲ. ಮುಂದೆ ಹೋಗ್ಬಿಟ್ಟು ಸಿಗ್ತೀವಿ. ಇನ್ನೂ 6.8 ಕಿಲೋಮೀಟರ್ಸ್ ಇದೆ. ಬಟ್ ಸಿಗ್ತೀವಿ ಮುಂದೆ ಹೋಗ್ಬಿಟ್ಟಿರಿ, ನೋಡೋಣ. बेंगलोर से आके कुंबे गांव का हमारा क्रेज है, ये बहुत बड़ी बात। हाँ देखना है, मतलब उधर सब देख लिया ना। हाँ। नया तो कोकण में कुंबे से भी कुत्ता तो हाँ है, पर ये भी एक जगह है ना। हाँ ये भी देखना था। हो रहा है, हाँ हो रहा है। चलो ठीक है, आपको बहुत बहुत धन्यवाद आपका, आप इधर आके इतना कर रहे हैं। हाँ आपको हैप्पी जर्नी। थैंक यू। बोल सकते हैं हाँ भी वो बोल रहे हैं जा सकते हैं, ये बोल रहे हैं नहीं जा सकते। हाँ उन लोग बोल रहे हैं, यही बोल रहे हैं हाँ। नहीं जा सकते। वो भी बात वो बोला कुछ नहीं। हाँ नहीं कुछ है। हाँ ये झूठ बोल रहे हैं ये फिर। कुछ ये क्यों मालूम नहीं क्या। ये बोल रहे हैं पुलिस गए ऊपर नहीं छोड़ेगा। ओ इकडे बघा तुम्ही, इकडे बघा. नाही मग त्यांना बोलवा इकडे, त्यांना बोलवा इकडे, त्यांना बोलवा इकडे, त्यांना बोलवा इकडे. तुम्ही त्यांना का सोडलं बोला. काय बात तुम्हाला वाटलं हो थांबा त्यांना बोलू द्या. बोला तुम्ही त्यांना का सोडलं. त्याच्यापर्यंत केले प्रयत्न लोकच बोला सांगा बरं गाड्या वाढल्या. बोला या महाराजांना बोलू द्या. महाराज बोला, तुम्ही बोला. मला काय बोलू, काय बोलायचं ते नाही, तुम्ही त्यांना दुश्मन आहेत का. तुम्ही त्यांना का सोडलं. तुम्ही त्याला का सोडलं. बट ಕೆಲಸ ಆಗ್ತಿದೆ ಇದಾಚಿದು. ये झूठ बोल रहा है. बोला वो वही देखा मैं पीछे आके बोला किधर दिख ही नहीं है वो. नाही यांचं बोलू द्या. तुम्ही बोला त्यांना का सोडलं. ते बोलले काय बोलणार. नाही तुम्ही त्या दवाखान्यात
ಏನು ಹೇಳು ಮಜಾ, ಫೋನೇ ಆನ್ ಮಾಡಿಲ್ಲ, ಹಿಂಗೆ ಇಟ್ಕೊಂಡು ಸುಮ್ಮನೆ ನಗಾಡ್ಕೊಂಡು ಮಸ್ತಿ ಮಾಡ್ತಾರೆ ಅವ್ರ ಜೊತೆ. ಹೇಳು ಹೇಳು ಏನು ಹೇಳ್ತೀಯ ಹೇಳು ಅಂತ. ಇಷ್ಟ ಒಳ್ಳೆ ಕೆಲಸ ಮಾಡ್ದ, 3 ಜನಕ್ಕೆ ಬಿಟ್ಬಿಟ್ಟ ಟೇಪ್ ಎತ್ಬಿಟ್ಟು. ಇಷ್ಟ ಹೌದಾ, ನಾವು ಹೋಗೋದ ಬಿಡ್ತೀಯಾ? ಹ್ಞೂ ಬ್ರೋ, ನೋಡೋಣ ಏನು ಮಾಡ್ತಾರೆ ಅಂತ. ಹಾಂ, ಅವ್ನು ಹೇಳಿದ್ನಲ್ಲ ಕಾರ್, ಅವನು ಯಾರೂ ಇಲ್ಲ ಆರಾಮಾಗಿ ಹೋಗ್ಬೋದು ಅಂತ, ಅಷ್ಟು ಚೆನ್ನಾಗಿ ಹೇಳ್ದ ಅವನು. अंकल आप तो मस्त है, आप तो बहुत मस्त है. उसको क्या नहीं छोड़ेगा? छोड़ेगा ना, उसका बाप छोड़ेगा. बेंचो मेरे जाटे सुलग जाएगी अगर नहीं छोड़ेगा तो. हाँ. और ऐसा नहीं कि वो पूरा एंड तक जितना गाड़ी उसको सबको छोड़ के जय अंकल. अच्छा ತೆಗಿರಿ ಬ್ರೋ, ತೆಗಿರಿ. ಕಾಲು ವಾಟರ್ ಫಾಲಿಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಗೈಸ್, ಬಟ್ ಕೆಳಗೆ ಬಿಡ್ತಾ ಇರಲಿಲ್ಲ ಅಂಕಲ್ಲು. ವಿ ಆರ್ ಗೋಯಿಂಗ್ ಅಷ್ಟೇ. ಈಗ ಅಂಕಲ್ ಏನೇನೋ ಮಾಡಿ ಬಿಡಿಸ್ತವ್ರೆ ಅತ್ಲಾಗೆ. ಯಪ್ಪ ಬಿಡಿಸಿದ್ರು ಆ ಅಂಕಲ್, ನೋಡಿದ್ರ ಅಲ್ಲಿ ಕ್ರೇಜಿ ಅಂದ್ಕೊಳ್ಳಿ, ಫುಲ್ಲು ಬಿಡಿಸಿದ್ರು. ಬಟ್ ಲ್ಯಾಂಡ್ ಸ್ಲೈಡ್ ಆಗಿದೆ. ಥ್ಯಾಂಕ್ ಯು ಭಯ್ಯ. ನಾಲ್ಕನ್ ಬಿಟ್ರು ಗುರು. ಯಪ್ಪ ದೇವ್ರೆ, ಫುಲ್ಲು ಸುಸ್ತಾಗೋಯ್ತು ಬಿಸಿಲಲ್ಲಿ ನಿಂತು. ಬ್ಯಾಟ್ರಿ ಖಾಲಿ ಆಗುತ್ತೆ ಗೈಸ್, ಬಟ್ ವಿಲ್ ಸಿ. ಆದಷ್ಟು ಹೋಗ್ಬಿಡ್ತೀವಿ. ಕುಂಬೆ ಎಷ್ಟೋ ಇದೆ ಗೊತ್ತಿಲ್ಲ, ಬಟ್ ವಿ ಆರ್ ಬೇಬಿ. ಇವನು ಯಾರಲ್ಲ ಗೊಚ್ಚೆ, ಇಲ್ಲಿಂದ ಏನು ಬರ್ತಿರೋಲ್ಲ. ಸೂಪರ್ ಬಿಡಿ ಮಾತ್ರ. ಯಾರೋ ಅಂಕಲ್ ಬಿಡಿಸ್ಬಿಟ್ರು ಗುರು. ಸದ್ಯ ದೇವ್ರಂತ ಮನುಷ್ಯರು. ಶಕೆ ಅಂದರೆ ನಿಲ್ಲಕ್ಕಾಗ್ತಾ ಇಲ್ಲ. 2 ಗಂಟೆ ಆಗಿದೆ. ಏನು ಶಕೆ ಅಂತೀರಾ? ಎಷ್ಟು ಶಕೆ ಅಂತ ಹೇಳೋಕ್ಕೆ ಅಸಾಧ್ಯ ಅಂದ್ಕೊಳ್ಳಿ, ಆ ಥರ ಶಕೆ ಇದೆ. ಅಂತೂ ಬಂದ್ವಿ. ಓಹೋ, ಹಾಂ ಹೋಗ್ಲಾ? ನೋಡಿ ಗೈಸ್, ವಾವ್. ಓ, ನಿಮಗೇನು ಕಾಣ್ತಾ ಇಲ್ಲ ಅನಿಸುತ್ತೆ, ಬಟ್ ನೋಡಿ ಗೈಸ್ ಏನು ಮಸ್ತಾಗಿದೆ ಅಂದರೆ, ಕಾಣ್ತಾನೆ ಇಲ್ಲ. ಹೋಗು, ಸಖತ್ತು ಗುರು. ಸೂಪರ್ ಟನಲ್ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಬಟ್ ಮಳೆ ಇಲ್ಲ, ಬಟ್ ವಿ ಆರ್ ಗೋಯಿಂಗ್ ಫ್ರಮ್ ದಿ ಟನಲ್. ಚಿಂದಿ ಸೂಪರ್ ಆಸಮ್ ಅನ್ಕೊಳ್ಳಿ, ಸೂಪರ್ ಆಸಮ್ ಮಾತ್ರ. ವಾಟ್ ದ ಹೆಲ್, ಮಸ್ತಾಗಿದೆ ಗುರು ಟನಲ್ ಮಾತ್ರ. ಫುಲ್ ಗೊಚ್ಚೆ. ಓಕೆ, ಅಲ್ಲಿ ನೀರು ಬೀಳುತ್ತಾ? ಇಲ್ಲ, ಅಲ್ಲೊಂದು ನೀರೊಂದು ಬೀಳ್ತಾ ಇದ್ದಿದ್ರೆ ಫುಲ್ ಕ್ರೇಜಿ ಅನ್ಕೊಂಬಿಡಿ. ವಾರೇ ವಾ, ಬೆಳಕಿಗೆ ಬರ್ತಾ ಇದ್ದೀವಿ ಈಗ. ಓ, ಟನಲ್ ಒಳಗಿಂದ ಎಲ್ಲ ನೀರು ಬೀಳ್ತಾ ಇದೆ, ಹೊರಗೂ ಬೀಳ್ತಾ ಇದೆ, ಬಟ್ ನಾಟ್ ದಟ್ ಮಚ್. ಮುಂದೆ ಮೇಲಿಂದ ಎಲ್ಲ ಬೀಳ್ತಾ ಇಲ್ಲ. ಓ ಸೂಪರ್ ಗುರು, ಮಸ್ತ್. ತಡಿ ಭಯ್ಯ, यही व्यू पॉइंट है? यही व्यू पॉइंट है? हाँ, ओके. ಬಂದರು ಅಲ್ಲಿ ನೋಡ್ಕೊಂಬರೋಣ ಒಂದ್ಸತಿ. ಓ, ಇದಂದರೆ ನೀರು ಬೀಳೋದು, ವ್ಯೂ ಪಾಯಿಂಟ್ ಮುಂದೆ ಇರಬೇಕು. ಬಟ್ ಗಾಯ್ಸ್, ಕ್ರೇಜಿ ಅಂದ್ಕೊಳ್ಳಿ. ಇದು ಹಳ್ಳ ಸ್ಟಾರ್ಟಿಂಗ್ ಪಾಯಿಂಟ್ ಇರಬೇಕು. ಓ, ಮಸ್ತ್ ಗುರು ಮಾತ್ರ.
ಓ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಇದೆ ಗರು, ಇದೆ. ಹಾಂ, ವ್ಯೂ ಪಾಯಿಂಟ್ ಅಲ್ಲಿಗೆ ಹೋದ್ರೆ ಇದು ಕಾಣುತ್ತೆ. ಏಯ್ ಬ್ಯಾಗ್ ಇವತ್ತು ಯಾಕೋ ಸರಿ ಆಗ್ತಿಲ್ಲ ಕಣೋ. ಅಲ್ಲಿ ಎಲ್ಲಿ ನಿಲ್ಸಿದ್ದು ಅಲ್ಲಿಂದನೇ ಇಟ್ಕೊಂಡೆ ಮತ್ತೆ ಸುಮ್ಮನೆ ಇಲ್ಲಿ ಯಾಕೆ ಸುಮ್ಮನೆ ಇಟ್ಕೊಂಡು ಹೇಳಲಿಲ್ವೇನೋ ಬಂದ್ಬಿಡು, ಬೇಗ ಜನ ಬಂದ್ಬಿಡ್ತಾರೆ ನೋಡ್ತಾರೆ. ಚಿನ್ನು ಪುಟ್ಟ. ಓ ಗೈಸ್, ಇಲ್ಲೆಲ್ಲ ಇಳಿಯಕ್ಕೆ ಬಿಡೋರು, ಇದೇ ಬೀಳೋದು. ಅಲ್ಲಿ ಕೆಳಗಿಂದ ಹೋದರೆ ಅಲ್ಲಿ ನಡ್ಕೊಂಡು ಅಲ್ಲಿಂದ ಹೋಗಿ ಅಲ್ಲೊಂದು ಇದಿದೆ ಇದ್ರ ಥರ ಕಟ್ಟೆ ಥರ ನಿಂತ್ಕೊಬಹುದಿತ್ತು, ಈಗ ಬಿಡಲ್ಲ ಆದರೆ. ಹಾಂ ಅಲ್ಲಲ್ಲ, ಇಲ್ಲೊಂದು ಕೆಳಗಡೆ ಬಂದರೆ ಈ ಲೆವೆಲಿಗೆ ಅಲ್ಲಿಗೊಂದು ಬರ್ತೀವಿ. ಡ್ರೋನ್ ಶಾಟ್ಸ್ ತೆಗಿಯೋಕ್ಕೆ ಸಖತ್ತಾಗಿ ಬರ್ತಿತ್ತು. ಅಲ್ಲೂ ತಗೊಳ್ಳೋಣ. ಇಲ್ಲಿ ಕೂತ್ಕೊಂಡಲ್ಲ ಜನ ಫೋಟೋ ತಗೊಂಡವರಲ್ಲ. ಇಲ್ಲ ಏನಪ್ಪ ಅವರೇ ಅಂಕಲು. ಥ್ಯಾಂಕ್ ಯು ಅಂಕಲ್. ಹಾಂ ಬಾಯ್. ಹಾಂ ಅಲ್ಲಿಗೆ ಹೋಗೋಣ. ಹಾಂ ಇದೆ ಕುಂಬೆ, ಇಲ್ಲಿ ಇದು ಇಲ್ಲಿ ನೀರು ಹೋಗ್ತಾ ಇದೆಯಲ್ಲ, ಇಲ್ಲಿ ನೋಡಿ ಒಂದು ಸತಿ ಬನ್ನಿ. ಇಲ್ಲಿ ಆ ಕಡೆಯಿಂದ ಆ ಥರ ಕಾಣುತ್ತಲ್ಲಿ. ಇಲ್ಲಿ ಈ ಜಾಗಕ್ಕೇನೋ ಹೋಗ್ತೀವಿ, ಇಲ್ಲೊಂದು ಜಾಗಕ್ಕೆ ಹೋಗ್ತೀವಿ. ಇಲ್ಲಿಗೆ ಇದೇನು ಇದು ಹಾಂ ಹಾಂ ಇನ್ನೂ ಜಾಸ್ತಿ ಇರೋದು, ಬಟ್ ಇದೆ ನೀರಿದೆ, ಪರವಾಗಿಲ್ಲ ಬಿಡಿ. ಈಗ ಹೋಗಂಗಿಲ್ಲ, ಅದೇ ಎಲ್ಲ ಹೊಸ್ದಾಗಿ ಹಾಕಿದಾರಲ್ಲ ಗ್ರಿಲ್ಸ್ ಎಲ್ಲ. ಗೈಸ್ ಏನು ಹೇಳಿ, ಇಲ್ಲೇ ಇರೋದಾರು ಇರೋಣ ಬೇಕಾದ್ರೆ. ಓಣ ನೋಡ್ಕೊಂಬಿಡಿ, ಕಣ್ ತುಂಬ್ಕೊಂಬಿಡಿ ಇಷ್ಟೇ. ನಾವು ಅದೇ ಪಾಪ ಬಿಟ್ಟವ್ರಲ್ಲ, ಈಗ ಹೊಟ್ಟೆ ಹ್ಞೂ ಬ್ರೋ, ಬಂದಿದ್ದಕ್ಕೂ ಲಾಸ್ ಇಲ್ಲ ಮಾತ್ರ. ಹಾಂ ಬೆಳಿಗ್ಗೆನ ಬ್ರೋ, ನಾವು 8 ಗಂಟೆಗೇನೋ ಎದ್ದು ಬಂದ್ವಿ ಆರಾಮಾಗಿ. ಗೈಸ್ ಫೈನಲಿ ಹಾಂ ಮನೆ ಹಾಕೋ ರೆಡಿಯಾಗು. ಸಾಕು ಗುರು. ಆ ಜಾಗ ಸಾಕು. ಇಲ್ಲೇ ಹಾಂ ಆ ಗ್ರೀನ್ ಬ್ರೋ, ಹೌದು ನಾವು ನಿನ್ನೆ ಅಲ್ಲೆಲ್ಲ ಹೋದ್ವಿ. ಹಾಂ ನಾನೇ ಮಚ್ಚಿ ಹತ್ರನೇ ಸಕ್ಕತ್. ಹಾಂ ಹೌದು ಹಬ್ಬ ಅಂತೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಈಗ ಸಮಾಧಾನ ಆಯಿತು ಗುರು. ಹ್ಞೂ ಬ್ರೋ, ಹೌದು 3:30 ಅನಿಸುತ್ತೆ. ಹೆಂಗಾರಾಯ್ತು ಹೋದರೋಣ. ಗೈಸ್ ಟನಲ್ ಮುಗೀತು ಫೈನಲಿ. ಎಷ್ಟು ಕಾಡಿ ಬೇಡಿ ಅಂದರೆ ಗೈಸ್ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಈಗ ಸೆಪ್ಟೆಂಬರ್ 30 ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೆ. ಬಟ್ ತಡೀರಿ, ಕೆಳಗೆ ಯಾವುದಾದ್ರೂ ಹೋಟೆಲ್ ಗೀಟಲ್ ಇದ್ದರೆ ಅದ್ರದ್ದು ಫೋನ್ ನಂಬರ್ ಹಾಕ್ಬಿಡ್ತೀನಿ ನಿಮಗೆ. ಅವ್ರದ್ದನ್ನು ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರೋದು ಒಳ್ಳೆಯದು. ನೀವು ಫುಲ್ ಸೈಕ್ ಅಂದ್ಕೊಳ್ಳಿ. ಬ್ರೋ ಹೆಂಗಿತ್ತು ವ್ಯೂ? ಹೆಂಗಿತ್ತು? ಮಸ್ತಾಗಿರ್ಲಿಲ್ವಾ? ಸಾಕಾದ ಕ್ರೇಜಿ ಆಗಿತ್ತು ಗೈಸ್, ಮಾತ್ರ ಖುಷಿ ಆಗೋಯ್ತು. ಸಿಗ್ತೀವಿ, ಕೆಳಗೆ ಸಿಗ್ತೀವಿ ನಿಮಗೆ. ಏನು ಮಾತಾಡಿದೆ ಏನು ಬಿಟ್ಟೆ ಅಂತ ಗೊತ್ತಾಗಲಿಲ್ಲ, ಬಟ್ ವಾ ವ್ಯೂ ಸಿಕ್ಬಿಡ್ತು ಗೈಸ್, ವ್ಯೂ ಸಿಕ್ಬಿಡ್ತು.
ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಆ ಪೊಲೀಸು ಬಿಟ್ಟಿರಲಿಲ್ಲ ಗುರು, ಕೈ ಕಾಲಿಗೆ ಬಿದ್ದಿನ್ನೇನು ಅಳ್ತಾ ಕುತ್ಕೊಳ್ಳೋದೊಂದು ಬಾಕಿ ಅಷ್ಟೇ. ಇನ್ನು ನಾವು ಅಣ್ಣ ಬಿಟ್ಬಿಡಿ ಅಣ್ಣ ನಮ್ಮನ್ನು ಪ್ಲೀಸ್ ಅಣ್ಣ ಅಂತೇಳಿ ವಿ ಆರ್ ಗೋಯಿಂಗ್ ಬ್ಯಾಕ್ ಗೈಸ್. ಸಿ ಯು, ಮುಂದೆ ಸಿಗ್ತೀವಿ. ಎಲ್ಲಾದರೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಇದ್ದರೆ ಮುಂದೆ ಸಿಗ್ತೀವಿ, ಇಲ್ಲ ಅಂದರೆ ಸಿಗಲ್ಲ. ಓಕೆ ಬಾಯ್.